ಹಣ್ಣಿನ ಮರಗಳನ್ನು. ಎ ಫಾರ್ ಆಪಲ್ ಅಂತ ನಾವು ಸ್ಕೂಲಲ್ಲಿ ಓದಿಸ್ತೀವಿ ಮಕ್ಕಳಿಗೆ. ಪಾಪ ಮೇಷ್ಟ್ರಿಗೂ ಗೊತ್ತಿಲ್ಲ ಎ ಫಾರ್ ಆಪಲ್ ಯಾರು ಉಂಟು ಮಾಡಿದ್ರು ಅಂತ. ಹಣ್ಣಿನ ಮರ ಉಂಟು ಮಾಡಿದ ಸತ್ಯವೇದ ಗ್ರಂಥದಲ್ಲಿದೆಯಪ್ಪ. ಮತ್ತು ಕ್ರೈಸ್ತರಾದಂಥ ನಾವು ಎಷ್ಟು ಅಜ್ಞಾನಿಗಳು ಅಂದರೆ ಬೇರೆ, ನಮ್ಮ ಮಕ್ಕಳಿಗೆ ಬೈಬಲ್ ಕೊಡಲ್ಲ. ನಮ್ಮ ಮಕ್ಕಳಿಗೆ ಬೈಬಲ್ ಕೊಡಲ್ಲ ಬೇರೆ. ಪ್ರಥಮ ಪಾಠಶಾಲೆ ಯಾವುದು ಗೊತ್ತಾ? ಪ್ರಥಮ ಪಾಠಶಾಲೆ ಎ ಫಾರ್ ಆಪಲ್ ಕಲಿಯುವಂಥ ನಮ್ಮೂರ ಶಾಲೆಯಲ್ಲ ಪ್ರಥಮ ಪಾಠಶಾಲೆ ಇರೋದು. ಒಂದು ಸಾರಿ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನದಲ್ಲಿ ನಿಮ್ಮಪ್ಪ ಏನು ಬರೆಸಿದಾನಂತ ಒಂದು ಸಾರಿ ಓದು ನೋಡಿದ್ರೆ ಬುದ್ಧಿಯಾದ್ರೂ ಬರ್ಬೋದು ನಮಗೆ. ನೋಡಿ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನ. ಒಂದ್ಸಾರಿ ಓದೋಣ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಜ್ಞಾನವನ್ನು ಪಡೆಯಬೇಕು. ಮತ್ತೆ ನಮ್ಮ ಮಕ್ಳಿಗೆ ಜ್ಞಾನ ಕಲಿಸೋದಕ್ಕೆ ಎಲ್ಲಿ ಕಲಿಸ್ತಾ ಇದ್ದೀವಿ? ಶಿಶ್ವಾರಕ, LKG UKG, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗ. ಎಲ್ಲಿದೆ ಜ್ಞಾನ? ಜ್ಞಾನ ಎಲ್ಲಿದೆ? ಬೈಬಲ್ ಎನ್ನುವಂಥ ಸತ್ಯವೇದ ಗ್ರಂಥದಲ್ಲಿ ಇದೆ ಜ್ಞಾನ. ಅದೇ ಹೇಳ್ತಾ ಇದ್ದಾರಲ್ಲ ಪ್ರೇರೆ, ದೇವರು ಸೊಲೊಮೋನನ ಮೂಲಕ ಬರೆಸಿರೋಂಥ ಮಾತುಗಳನ್ನು ಒಂದು ಸಾರಿ ಜ್ಞಾನವಿಟ್ಟು ಕೇಳಿ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಪ್ರಥಮ ಪಾಠ ಜ್ಞಾನ ದೇವರಲ್ಲಿದೆ, ದೇವರ ವಾಕ್ಯದಲ್ಲಿ ಇದೆ. ಎ ಫಾರ್ ಆಪಲ್ ಉಂಟು ಮಾಡಿದ್ದು ದೇವರು ಕಣೋ. ಆ ಮೇಸ್ಟ್ರು ಗೊತ್ತಿಲ್ಲ ಕಣೋ, ಆ ಟೀಚರ್ ಗೊತ್ತಿಲ್ಲ ಕಣೋ, ಆ ಹೆಡ್ ಮಾಸ್ಟರ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಕಣೋ ಅಂತ ಯಾವತ್ತಾದರೂ ನಿಮ್ಮ ಮಕ್ಕಳಿಗೆ ಕುಂಡ್ರಿಸಿ ಹೇಳಿದಿಲ್ಲ? ನಮ್ಮ ಮಕ್ಕಳಿಗೆ ಹೇಳಿದೀವ ಪ್ರೇರೆ? ಎ ಫಾರ್ ಆಪಲ್ ಉಂಟು ಮಾಡಿದಂಥವ್ರು ದೇವರು ಕಣೋ. ಬಿ ಫಾರ್ ಬಾಯ್ ಉಂಟು ಮಾಡಿದಂಥವ್ರು ದೇವರು ಕಣೋ. ಬೇಡ, ಬಿ ಫಾರ್ ಬ್ಯಾಟ್ ಉಂಟು ಮಾಡಿದಂಥವ್ರು ದೇವರು. ಹಣ್ಣಿನ ಮರದಿಂದ ತಾನೇ ಬ್ಯಾಟ್ ಆಗುತ್ತೆ ಪ್ರೇರೆ. ಯಾವತ್ತಾದ್ರೂ ಹೇಳಿದೀವ ನಮ್ಮ ಮಕ್ಕಳಿಗೆ? ಮೂಢರಾದಂಥ ನಮಗೆ ಕ್ರೈಸ್ತರಿಗೆ ಗೊತ್ತಿಲ್ಲ, ಅಜ್ಞಾನಿಗಳು ನಾವು. ನಮಗೆ ಗೊತ್ತಿಲ್ಲ ಎ ಫಾರ್ ಆಪಲ್ ಉಂಟು ಮಾಡಿದ್ದು ಯಾರು. ಅಲ್ಲಿ ಕಳಿಸ್ತಾ ಇದೀವಿ ಪಾಠ ಕಲಿಸೋಕ್ಕೆ ಅಲ್ವಾ? ಅಲ್ಲಿ ಕಳಿಸ್ತಾ ಇದ್ದೀವಿ. ಅವ್ರಿಗೆ ಗೊತ್ತಾ? ನಿಮಗೂ ಗೊತ್ತಾ? ನಿಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಇವಾಗ ಯಾರು ಮಕ್ಳಿಗೆ ಬುದ್ಧಿ ಕೊಡಬೇಕು? ಹೇಗೆ ಮಕ್ಕಳು ತಿಳ್ಕೊತಾರೆ? ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಪ್ರಥಮ ಪಾಠಶಾಲೆ ಎಲ್ಲಿದೆ? ಬೈಬಲಲ್ಲಿರುವಂಥ ಸತ್ಯವೇದ ಗ್ರಂಥದಲ್ಲಿದೆ. ಓಕೆನಾ? ಸತ್ಯವೇದ ಗ್ರಂಥದಲ್ಲಿ ಇದೆಯಾ ಅಂತ ದೇವರು ಇಸ್ರಾಯೇಲರಿಗೆ ಆ ದಿನಮಾನಗಳಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದ್ಸಾರಿ ಏನು ಹೇಳಿದಂತ ಗೊತ್ತು? ವಚನ ಗೊತ್ತು ನಿಮಗೆ? ಆ ವಚನ ಎಲ್ಲಿದೆ ಅಂತ ಚೆನ್ನಾಗಿ ಗೊತ್ತು. ಆದರೆ ಆ ವಚನದಲ್ಲಿರುವಂಥ ಪರಮಾರ್ಥ ನಮ್ಗೆ ಗೊತ್ತಾ ಬೇರೆ? ತಿಳ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ